ಸಂಕ್ರಮಣ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತು ನಾವು ದೋಸೆ ಆಮೇಲೆ ಇದು ಅಂತೂ ನಿನ್ನೆ ಮಾಡಿ ತೋರಿಸಿದ್ದೇವೆ ನಿಮಗೆ. ಇವತ್ತಿನ ವಿಡಿಯೋದಾಗ ಏನು ಸ್ಪೆಷಲ್ ಅಂತಂದ್ರೆ ದೋಸೆ. ಇವತ್ತು ಮಾಡ್ತೇವೆ ಫ್ರೆಂಡ್ಸ, ನಾಳೆನೂ ಮಾಡ್ತೇವೆ ಫ್ರೆಂಡ್ಸ. ನಾವು ನಾಳೆ ಮರದಾಶಿ ಅಂತ ಮಾಡ್ತೀವಿ, ಇವತ್ತು ದೋಸೆ ಮಾಡ್ತೇವೆ. ಆಮೇಲೆ ನಮ್ಮ ಊರಾಗ ಕೂಡ ಜಾತ್ರೆ ಒಂದಕ್ಕತ್ತಿ ಫ್ರೆಂಡ್ಸ್. ಈಗ ನಾಷ್ಟಾದದು ಮುಗಿಸ್ಬಿಡೋಣ, ಎಡಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ ನೆಕ್ಸ್ಟ್ ಜಾತ್ರೆಗೆ ಹೋಗೋದಾದ್ರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತಂದ್ರೆ ಜಸ್ಟ್ ಅಡಿಗೆದಷ್ಟ ತೋರಿಸೋದಕ್ಕತ್ತೆ ಏನು ಮಾಡ್ತಿದ್ದೆ ನೋಡ್ತೇನೆ ಹೆಂಗೆ ಆಕತಿ ಹೆಂಗೆ. ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ, ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ದೋಸೆ ಹಿಟ್ಟು ಹಿಂದಿನ ದಿನ ಹಾಕಿಟ್ಟಿದ್ವಲ್ಲ ಮಿಕ್ಸಿಗೆ, ಹಿಟ್ಟು ಇಷ್ಟು ಚಂದ ಉಬ್ಬೈತೆ ನೋಡ್ರಿ. ಇದನ್ನ ಚೆಂದಾಗೆ ಎಲ್ಲ ತಿರುವಿ ಇದಕ್ಕೆ ಉಪ್ಪು ಸ್ವಲ್ಪ ಸೋಡಾ ಹಾಕಿಬಿಡೋಣ, ಸ್ವಲ್ಪ ಸಕ್ಕರೆ ಹಾಕೋಣ. ಅಂದ್ರೆ ಇದು ಹದಾಗುರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿದೆ. ಅಕ್ಕಿ, ಉದ್ದಿನಬೇಳೆ, ಮೆಂತ್ಯನ ಹಾಕಿ ನೆನೆಸಿ ರುಬ್ಕೊಂಡಿದ್ದೆ. ಆ್ಯಕ್ಚುಲಿ ನಮ್ಗೆ ಬೇರೆ ಕಡೆ ಎಲ್ಲ ಹಿಟ್ಟಿಲೇನು ಮಾಡ್ತಾರೆ, ಅವು ಸರಿಯಾಗಿ ಹೇಳಂಗಿಲ್ಲ ಅಂತ ತಿಳ್ಕೊಂಡು ಈ ಟೈಮ್ ಅದು ಸಂಕ್ರಾಂತಿ ಒಳಗೆ ಹಿಟ್ಟಿಲೇನ ಮಾಡ್ಬೇಕ್ರಿ. ಅದರ ಸರಿಯಾಗಿ ಈಗ ದೋಸೆ ಹೇಳಂಗಿಲ್ಲಲ್ಲ ಹಿಟ್ಟಿಲೆ, ಅದರ ಸಲುವಾಗಿ ರುಬ್ಬಿ ಮಾಡೋದೆ. ಈ ಥರ ಹಾಕಿ ಅದನ್ನೆಲ್ಲ ತಿರುವಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್. ಆಮೇಲೆ ಅಷ್ಟರೊಳಗೆ ಇತ್ತಾಗ ಆಲೂಗಡ್ಡೆ ಪಲ್ಯ ನಾನು ಮತ್ತು ಅವ್ರಿಕಾಳು ಪಲ್ಯ, ಅನ್ನ, ಎಡಿಗೆ ಅಂಥೇಳಿ ಮಾಡ್ಕೊಳಕತ್ತಿದ್ದೆ. ಇದು ಫಸ್ಟ್ ಆಲೂಗಡ್ಡೆ ಪಲ್ಯನ ಮಾಡ್ಕೊಂಬಿಡೋಣ. ಆಲ್ಮೋಸ್ಟ್ ಅಲ್ಲಿ ಇದ್ರದ್ದು ರೆಸಿಪಿ ಶೇರ್ ಮಾಡ್ಕೊಳೋಣ ಫ್ರೆಂಡ್ಸ್ ನಿಮ್ಮ ಜೊತೆ. ಇದನ್ನೇನು ಕ್ಲಿಯರಾಗಿ ತೋರಿಸೋದಿಲ್ಲ, ಅಷ್ಟು ಪಲ್ಯ ಒಗ್ಗರಣೆ ಹಾಕೋದಷ್ಟು ತೋರಿಸ್ತೀನಿ. ಉಪ್ಪು, ಸಾಸಿವೆ, ಎಣ್ಣೆ ಕಾಯಕ್ಕಿಟ್ಟು ಸಾಸಿವೆ ಒಗ್ಗರಣೆ ಹಾಕಿ ಉಳ್ಳಾಗಡ್ಡಿನ, ಕರಿಬೇವನ, ಹಸಿ ಖಾರದ ಪೇಸ್ಟ್ನ ಎಣ್ಣೆ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಆಲೂಗಡ್ಡಿನ ಶಪ್ಪಿ ಸುಲಿದು ಮ್ಯಾಶ್ ಮಾಡಿ ಹಾಕಿಬಿಡ್ಬೇಕು ನೋಡ್ರಿ ಫ್ರೆಂಡ್ಸ್. ಇಷ್ಟು ಹಾಕಿದರೆ ಆಲೂಗಡ್ಡೆ ಪಲ್ಯ ರೆಡಿ ಆಕೈತಿ. ನೆಕ್ಸ್ಟ್ ಇತ್ತಾಗ ಅವ್ರಿಕಾಳು ಪಲ್ಯ ಒಂದು ಒಗ್ಗರಣೆ ಹಾಕೊಂಬರೋಣ್ರಿ ಫ್ರೆಂಡ್ಸ್. ಆಲೂಗಡ್ಡೆ ಪಲ್ಯದ ಮುಗಿತಲ್ಲ, ಇದೊಂದು ಒಗ್ಗರಣೆ ಹಾಕಿ ನೆಕ್ಸ್ಟ್ ದೋಸೆ ಮಾಡೋಕೆ ರೆಡಿ ಮಾಡಿಬಿಡೋಣ್ರಿ ಫ್ರೆಂಡ್ಸ್.
ಪಲ್ಯದ 2 ಒಗ್ಗರಣೆ ಹಾಕಿ ಎಲ್ಲ ಅವ್ರಿಕಾಳು ಆಲೂಗಡ್ಡಿನ ಮ್ಯಾಶ್ ಮಾಡಿ ಹಾಕಿದ್ದಾತ ಫ್ರೆಂಡ್ಸ್. ಇದು ಆಲ್ಮೋಸ್ಟ್ ಆಲ್ ಪಲ್ಯ ಮುಗೀತು. ಈಗ ನೆಕ್ಸ್ಟ್ ಎಡಿ ಮಾಡ್ಕೊಂಬಿಡೋಣ್ರಿ ಫ್ರೆಂಡ್ಸ್. ಅನ್ನನೂ ರೆಡಿ ಆಗಿತ್ತು. ಅನ್ನ ಇದು ಪಲ್ಯದ್ದೆಲ್ಲ ಹೆಗಲ್ ತೊಳ್ಕೊದ ಅನ್ನದದು ಪಟಾಪಟ ಎಡಿ ಮಾಡ್ಕೊಂಬಿಡೋಣ. ಈಗ ನಾವು ಯಾವುದೇ ಅಡುಗೆ ಮಾಡಿದ್ರು ಫ್ರೆಂಡ್ಸ ಫಸ್ಟ್ ಹೆಗಲ್ ತೊಳಿಬೇಕು ನೋಡ್ರಿ. ಯಾಕಂದ್ರೆ ಅದು ನಮ್ದು ರೂಢಿ, ಆಮೇಲೆ ಅಭ್ಯಾಸ ರೂಢಿ ಆಗಿಬಿಟ್ಟಿರ್ತೈತೆ ಭಾಳ ಅಂದ್ರೆ. ಈಗ ಒಂದೊಂದಾಗಿ ಎಡಿ ಮಾಡ್ಕೊಂಬಿಡೋಣ್ರಿ. ಎಡಿಗೆ ಅಂತೇಳಿ ಉಳ್ಳಾಗಡ್ಡಿ ಪಲ್ಯ ಮಾಡಿದ್ದೆ ಫ್ರೆಂಡ್ಸ. ಬದ್ನಿಕಾಯಿ ಪಲ್ಯ, ಈಗ ಮೊದಲು ಆಲೂಗಡ್ಡೆ ಪಲ್ಯ ಐತಿ, ಅವ್ರಿಕಾಳು ಪಲ್ಯ ಐತಿ, ಯಾರೂ ತಿನ್ನಂಗಿಲ್ಲ ಅಂತೇಳಿ ಇದು ಉಳ್ಳಾಗಡ್ಡಿ ಪಲ್ಯನ ಮಾಡಿದ್ದೆ. ಫಸ್ಟ್ ಎಡಿ ಅನ್ನನ ಎಡಿ ಮಾಡ್ಕೊಂಡೆ ನೋಡ್ರಿ. ಆಮೇಲೆ ಮಾದ್ಲಿ ದೇವ್ರ ಪೂಜೆ ಅದು ಎಲ್ಲ ಮುಗ್ದಿತ್ತಲ್ಲ. ಇನ್ನು ಆಲೂಗಡ್ಡೆ ಪಲ್ಯ ರೆಡಿ ಆಯ್ತಲ್ಲ. ನೆಕ್ಸ್ಟ್ ಎಡಿ ಒಂದು ಮುಗಿಸ್ಕೊಂಡು ಪಟಾಪಟ ದೇವ್ರಿಗೆ ಎಡಿ ಹಿಡಿದು ದೋಸೆನ ಮಾಡಿಕೊಟ್ಬಿಟ್ರೆ ಆಮೇಲೆ ಹುಡುಗರಿಗೆ ನಾಷ್ಟಕ್ಕೆ ಕೊಡೋಕ್ಕಾಕತಿ. ಟೈಮ್ ಆಲ್ರೆಡಿ 9:30 ಆಗಿತ್ತು. ಅದ್ರಾಗ ನಾನು ಸ್ವಲ್ಪ ಲೇಟಾಗಿನೂ ಎದ್ದಿದ್ದೆ. ಹೀಗಾಗಿ ಮತ್ತು ಹುಡುಗರೆಲ್ಲ ಜಳಕ ಮಾಡಿ ರೆಡಿ ಆದವು ನೋಡ್ರಿ. ದೀಕ್ಷಾ ಗುಡಿಗೆ ಹೋಗಿ ಬಂದ್ಲ, ಹಂಗೆ ಹೋಗೋಕ್ಕಾಗಲಿಲ್ಲ. ಗೌರೀಶಿಂದ ಜಳಕ ಆಯ್ತು. ಬೌಲೊಳಗೆ ಮಾದ್ಲಿನ ಎಡಿ ಹಿಡ್ಕೊಂಡು ಬಿಡ್ತೇನೆ ರೀ ಫ್ರೆಂಡ್ಸ್. ಯಾಕಂದ್ರೆ ಪಲ್ಯದ ರಸ ಮತ್ತು ಅನ್ನ ಮಿಕ್ಸ್ ಆಗಿಬಿಡ್ತೈತಿ. ಹೀಗಾಗಿ ಸಪ್ರೇಟಾಗಿ ಹಿಡ್ಕೊಂಡ್ಬಿಟ್ರೆ ಸಪ್ರೇಟಾಗಿ ತೆಗೆದಿಟ್ಕೊಳಕ್ಕೆ ಬರ್ತೈತಿ, ತೆಗಿಯೋಕೆ ಬರ್ತೈತಿ ಫ್ರೆಂಡ್ಸ್. ಇಲ್ಲ ಅಂತಂದ್ರೆ ಅನ್ನದಾಗ ಮಿಕ್ಸ್ ಆತಂದ್ರೆ ಟೇಸ್ಟ್ ಸರಿ ಅನ್ಸಂಗಿಲ್ಲ. ಆಮೇಲೆ ಎಡಿ ಹಿಡೋರು ಏನು ದೇವ್ರು ತಿನ್ನಂಗಿಲ್ಲ, ನಾವೇ ತಿನ್ನೋದು. ಎಲ್ಲ ಎಡಿ ಪ್ಲೇಟಿಗೂ ಸ್ವಲ್ಪ ಮೊದಲಿನ ಎಡಿ ನೈವೇದ್ಯಕ್ಕೆ ಮಾಡ್ತೇನೆ ನೋಡ್ರಿ. ನಮ್ಮದು ಎಡಿ ಪಿಟಿಗೆ ಒಂದು ಬರ್ತೈತಲ್ಲ, ಹೀಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ದೇವ್ರಿಗೆಲ್ಲ ನೈವೇದ್ಯ ಎಲ್ಲ ಮುಗಿಸಿದ್ವಿ. ಈಗ ನೆಕ್ಸ್ಟ್ ದೋಸೆನ ಹಾಕಿಕೊಟ್ಬಿಡೋಣ ಹುಡುಗರಿಗೆಲ್ಲ. ಯಾಕೆ ಅವ್ರಿಗೆ ಲೇಟಾಗಿತ್ತು. ದೋಸೆ, ಅವ್ರಿಕಾಳು ಪಲ್ಯ, ಚಟ್ನಿ, ಆಮೇಲೆ ಇದು ಆಲೂಗಡ್ಡೆ ಪಲ್ಯ. ಆಮೇಲೆ ಇವತ್ತು ದೋಸೆ ಮಾಡಿದ್ರೆ ಅದನ್ನು ನೆವಳಿಸಿ ಒಗಿತಾರಲ್ಲ, ಅದನ್ನ ಮಾಡಾಕತ್ತೆ ನೋಡ್ರಿ. ಫಸ್ಟ್ ಒಂದಿಷ್ಟು ಮಾಡಿ ಇಟ್ಕೊಂಡಿದ್ದೆ ಸಣ್ಣ ಸಣ್ಣವ. ಗೌರೀಶ್ಗೆ, ದೀಕ್ಷಾಗ ನೆವಳಿಸಿ ಒಗದೆ. ನಮ್ಮ ದೀಕ್ಷು ನನಗೆ ನೆವಳಿಸಿ ಒಗದ್ ನೋಡ್ರಿ. ಇದೊಂದು ಸಂಕ್ರಮಣದಾಗ ಮಾತ್ರ ಇದೊಂದು ಸ್ಪೆಷಲ್ ನೋಡ್ರಿ. ಎಲ್ಲರೂ ಅವತ್ತು ದೋಸೆ ಒಂದಿನ ಹಿಟ್ಟಿನ ದೋಸೆ, ಒಂದಿನ ಮರದೋಸೆ ಅಂತೇಳಿ ಮಾಡಿ ಕಸ್ಲೇನ ಎಲ್ಲರಿಗೂ ನೆವಾಸಿ ಮಾಳ್ಗಿ ಮೇಲೆ ಒಗಿತಾರೆ. ಆ ರೀತಿ ಮಾಡಿ ಮುಗೀತು. ನಮ್ಮ ದೀಕ್ಷುಗೆ ಹಿಟ್ಟಿಟ್ಟು ದೋಸೆ ಬೇಕಂತ ಸ್ವಲ್ಪ ದೋಸೆ ಸಣ್ಣ ಸಣ್ಣ ಮಾಡಿಸ್ಕೊಳ್ಲಿಕ್ಕೆ ಅವ್ರ ಅಪ್ಪಾಜಿಯವರಿಗೆ ಹಾಕಿ ಕೊಟ್ವಿ. ಗೌರೀಶನು ನಾಷ್ಟ ಮಾಡಕ್ಕೆ ಹೋದ. ಆಮೇಲೆ ಅವ್ರದ್ದೆಲ್ಲ ನಾಷ್ಟ ಮುಗೀತಂತಂದ್ರೆ ನಾನು ನಾಷ್ಟ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ. ಆಮೇಲೆ ನಾವು ಊರಿಗೆ ಬೇರೆ ಹೋಗ್ಬೇಕು. ಹಿಂಗಾಗಿ ಪಟಾಪಟ ಇದನ್ನೆಲ್ಲ ಮುಗಿಸ್ಕೊಂಡು ಟೈಮ್ ಒಂದು 12 ಗಂಟೆ ಒಳಗೆ ಹೋಗ್ಬೇಕಂತ ವಿಚಾರ ಮಾಡೇವಿ. ಆದ್ರೆ ಆಕತ್ತಿಲ್ಲ, ಗೊತ್ತಿಲ್ಲ. ಫ್ರೆಂಡ್ಸ, ನಾನು ಪಟಾಪಟ ನಾಷ್ಟ ಮುಗಿಸ್ಕೊಂಡು ಎಲ್ಲ ಭಾಂಡೆ ಗಿಂಡೆ ತೊಳೆದಿಟ್ಟು ಎಲ್ಲ ಸ್ವಚ್ಛ ಮಾಡಿ ಮುಗಿಸಿ ನಮ್ಮೂರಿಗೆ ಹೋಗ್ಬೇಕು ಅಂದ್ಕೊಂಡೇವಿ. ನಮ್ಮ ತವ್ರ ಮನೆಗೆ ನಾನು ರೆಡಿ ಆಗ್ಬೇಕು. ಹೀಗಾಗಿ ಎಲ್ಲರದು ನಾಷ್ಟ ಮುಗ್ದಿತ್ತು, ನಂದು ಮುಗಿದಿತ್ತು. ನಾನು ಬೇಕಿ ನಾಷ್ಟ ಮುಗಿಸ್ತೇನೆ ನೋಡ್ರಿ. ಆಮೇಲೆ ಫ್ರೆಂಡ್ಸ, ಕುಡಾ ಜಾತ್ರೆಗೆ ಇವತ್ತು ಹೋಗೋಕ್ಕಾಗಂಗಿಲ್ಲ ನನಗೆ. ಯಾಕಂತಂದ್ರೆ ನಾವು ಊರಿಗೆ ಹೊಂಟೇವಲ್ಲ, ಅದ್ರ ಸಲುವಾಗಿ. ಫ್ರೆಂಡ್ಸ, ರೆಡಿಯಾಗಿ ಬರಾಕತ್ತೀವಿ ನೋಡ್ರಿ. ಇದು ಕುಡಾ ಜಾತ್ರೆಗೆ ಹೋಗಾಕತ್ತೀರೋ ಚಾಕಡಿ ಅಲ್ಲದೆ ಜನ ಹೊಂಟಿದ್ರು ನೋಡ್ರಿ ಫ್ರೆಂಡ್ಸ. ವಿಡಿಯೋನ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ, ಯಾಕಂದ್ರೆ ಮನೆಯಿಂದ ಬರ್ಬೇಕಾರೆ ನಾನು ಬಸ್ ಬಂದಿತ್ತಂತ ಹೀಗಾಗಿ ಫಾಸ್ಟಾಗಿ ರೆಡಿಯಾಗಿ ಬಂದೆ. ಆಮೇಲೆ ನಮ್ಮ ಮನೆಯವರು ಬೈಕ್ ಸರ್ವಿಸಿಂಗ್ ಕೊಟ್ಟಿದ್ರು, ಅದನ್ನು ತೊಗೊಂಡು ಬರ್ಬೇಕಾರೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.